ಮದಬಾಯಿ ಗ್ರಾಮ ನಕಾಶೆ. ಇದು 300 ಬಾರ್ 1 300 311 ಈ ಥರಾಗ ಇಲ್ಲಿ ರಸ್ತೆ ಈಗ ಸದ್ಯ ಬಂದೈತಿ. ಇದು ನಕಾಶದಾಗ ಇದ್ದಂಥ ರಸ್ತೆ ಐತಿ. ಇದೇನು ವಹಿವಾಟಿ ಅಲ್ಲ, ಏನೂ ಅಲ್ಲ. ಮೂಲ ನಕಾಶೆ ಎಂದಿಂತ ಅಂದಿಂದ ಇದು ರಸ್ತೆ ಐತಿ. ಈಗ 4 ವರ್ಷ ಆತ ಇದು ಬಂದಾಗೋದು ಚಲೋ ಆಗೋದು, ಬಂದಾಗೋದು ಚಲೋ ಆಗೋದು ಮಾಡಿ ಈಗ ಈ ರಸ್ತೆ ಪೂರ್ತಿ ಅತಿಕ್ರಮಣ ಮಾಡಿ ಬಂದ್ ಮಾಡ್ಯಾರು. ಅದರಿಂದ ಈಗ 40-50 ಕುಟುಂಬಗಳಿಗೆ ಹೋಗ್ಲಕ್ಕ ದಾರಿ ಇಲ್ಲಾಗೈತಿ. ಅದು ಅಲ್ದ ಆ ರಸ್ತೆ 3 ಊರಿಗೆ ಟಚ್ ಆಗ್ತೈತಿ. ಈ ಕಡೆ ಮದಬಾಯಿ, ಮುರುಗುಂಡಿ, ಈ ಕಡೆ ದೇವ್ರನಟ್ಟಿಗೆ ಹೋಗ್ಲಕ್ಕ ಇದು ಈ ಹಾದಿಂದ ಹೋದ್ರೆ 3 ಊರಿಗೆ ಎಲ್ಲರೂ ರೈತರು ಹೋಗ್ಲಕ್ಕ ಅನುಕೂಲ ಐತಿ. ಮತ್ತು ಈ ಸರ್ವೆ ನಂಬರ್ದು ಅಚ್ಚಿ ಕಡೆ ಜಮೀನು ಅದಾವು, ಇಚ್ಚಿ ಕಡೆ ಜಮೀನ್ದವ್ರು ಅದಾರು. ಅವ್ರಿಗೆ ಒಂದು ಜಮೀನಿಂದ ಒಂದು ಜಮೀನು ಹೋಗ್ಲಕ್ಕ ಈಗ ಪೂರ್ತಿ ಇದು ಬಂದೈತಿ. ಅದರದಚ್ಚಿಂದ ಇದನ್ನ ತೆರವು ಮಾಡಿ ನಕಾಶದಾಗ ಇದ್ದಂಗೆ ನಮ್ಗೆ ಹಾದಿ ಮಾಡಿ ಕೊಡ್ಬೇಕಂತ ನಮ್ಮ ಎಲ್ಲರದ್ದು ಬೇಡಿಕೆ ಐತಿ. ಈ ರಸ್ತೆಗೆ ಯಾರು ಮಾಡತ್ತಾರೆ? ಇದು ಮಾಲಕರು 311 ಮಾಲಕರು ರಾಮಪ್ಪ ಸಾಬ್ ನಾಯ್ಕ. ಅವ್ರು ಯಾಕೆ ಅಡೆತಡೆ ಮಾಡತ್ತಾರೆ? ಅವ್ರು ಯಾಕೆ ಅಡೆತಡೆ ಮಾಡ್ತಾರೆ ಅವ್ರಿಗೆ ಗೊತ್ತಿರಿ, ನಮಗೇನು ಗೊತ್ತಿಲ್ಲ. ನಮಗೆ ನಕಾಶದಾಗ ಅಧಿಕೃತವಾಗಿ ಮ್ಯಾಪ್ದಾಗ ಐತಿ, ಅದು ಐತಿ, ಅಧಿಕೃತ ಮ್ಯಾಪ್ದಾಗ ಐತಿ. ಈಗ 4 ವರ್ಷದಿಂದ, ಈಗ 2 ವರ್ಷದಿಂದ ಪೊಲೀಸ್ ಸ್ಟೇಷನ್ದಾಗ ಬಂದು ನಂದು ಏನು ತಕರಾರು ಇಲ್ಲತ್ತ ಬರೆದು ಕೊಟ್ಟಂತ ಡಾಕ್ಯುಮೆಂಟ್ಸ್ ಐತಿ, ಬಾಂಡ್ ಐತಿ, ಇದು ಐತಿ. ತಹಸೀಲ್ದಾರ್ ಇಲ್ಲಿ ಬಂದು ಹೋಗಿದ್ದಾರು. ಇವ್ರ ನಮಗ ಹಾದಿ ಬಂದ್ ಮಾಡಿ ಬಹಳ ತೊಂದ್ರೆ ಅಂದ್ರೆ ಲಿಮಿಟ್ ಮೀರಿ ಸರ್ ಅವ್ರು ತೊಂದರೆ ಕೊಟ್ಟಾರು. ಮಳೆಗಾಲದಾಗ ಸರ್ ಆಗಸ್ಟ್ಕಿಂತ ಮುಂಚಿತವಾಗಿ ಹಾದಿ ಬಂದ್ ಮಾಡ್ಯಾರ. ಅವಾಗ ನಿಡ್ಕೊಂಡು ನಮ್ಮ ಹಸುಗಳಿಗೆ ಡಾಕ್ಟರ್ ಬರಂಗ್ ಹಾದಿ ಇಲ್ಲ ಸರ್. ನಾವು ಬದುಕಬಾರ್ ಅನ್ನೋ ಲೆಕ್ಕಿಗೆ ನಮಗೆ ಅವ್ರು ಒಯ್ದಾರು. ನಮ್ಮ ಮಕ್ಕಳು ಒಯ್ಯಾಕೆ ಬಂದಾವ ಸರ್. ಕಬ್ಬಿನಿಂದ ನಾವು ಕಳ್ಸಂಗಿಲ್ಲ. 14 ವರ್ಷದ ಮಗಳು ಅದಾಳ ಸರ್. 8 ತಿಂಗಳ ನಮ್ಮ ಮಗಳಿಗೆ ಸ್ಕೂಲಿಗೆ ಕಳಿಸಿಲ್ಲ. ಇವಾಗ ವಯಸ್ಸಾದ ಜನರನ್ನ ನಾವು ಹಾಸ್ಪಿಟಲ್ ತಕ ಜೋಳ್ಗಿ ಮಾಡಿ ಒಯ್ಯಂಥ ಪರಿಸ್ಥಿತಿ ನಮಗೆ ಇವ್ ತಂದಾನ. ಆಮ್ಯಾಗ ನಾವು ಎಲ್ಲಾರನ್ನೂ ತಂದಿವ್ರಿ ಸರ್. ತೋರ್ಸಕ್ಕೆ ಹಾದಿ ತರ್ಸತನ PI ಸಾಹೇಬ್ನಾಗೂ ಕಂಪ್ಲೇಂಟ್ ಮಾಡ್ಯಾನ ಸರ್ ಅವ. ಆಮ್ಯಾಗ ತಹಸೀಲ್ದಾರ್ ಸಾಹೇಬ್ರು ಬಂದ್ರು, ನಿನಗೆ ಅನುಕೂಲ ಆಗಂಗೆ ಹಾದಿ ಕೂಡಂದ್ರು ಸರ್. ಅವ್ರ ಮ್ಯಾಗೂ ಬ್ಲ್ಯಾಕ್ ಮೇಲ್ ಅವ್ ಮಾಡ್ಯಾನ. ಈಗ ನಮಗೆ ಹಾದಿ ಸರ್ ಇದಾಗಲಿಲ್ಲ ಅಂದ್ರೆ ಸರ್ ನಾವು ಒಂದು 100-150 ಜನ ನಮ್ಮ ಹಸುಗಳನ್ನ ಸಹಿತ ತೊಗೊಂಡು ನಾವು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಸಿದ್ಧವಾಗಿದ್ದೆವು. ಎಲ್ಲ ಜನ ನಮಗೆ ಸಪೋರ್ಟ್ ಮಾಡಿ ನಮಗೆ ಹಾದಿ ಖಂಡಿತವಾಗ್ಲೂ ಬೇಕೇ ಬೇಕು ಸರ್. ಈ ಹಾದಿ ಬಿಟ್ಟರೆ ನಮಗೆ ಬದುಕಕ್ಕೆ ಅವಕಾಶ ಇಲ್ಲ ಅನ್ನೋಂಥದ್ದು ನಾ ಖಂಡಿತವಾಗ್ಲೂ ಹೇಳ್ತೀನಿ ಸರ್. ನಮಗೆ ಭಾಳ ತೊಂದರೆ ಐತಿ. ನಿಮ್ಮ ಹೆಸರು ಹೇಳ್ರಿ? ರಾಜಶ್ರೀ ನಾಯ್ಕ್ ಸರ್, ಗ್ರಾಮ ಪಂಚಾಯತಿ ಮೆಂಬರ್. ನಾಯ್ಕರಿ ನಮ್ಮ 4 ವರ್ಷದಿಂದ ಹಾದಿ ಬಂದ್ ಮಾಡೋದು ಚಾಲು ಮಾಡೋದು ಮಾಡತ್ತಾರೆ. ಮತ್ತು ಎಲ್ಲ ಕಡೆಯಿಂದ ಎಲ್ಲ ಈಗ PSI ಸರ್ ಇಲ್ಲಿ ಮೊದಲೆಲ್ಲ ಬಂದು ಹಾದಿ ತೆರವು ಮಾಡಿಸಿದ್ವು. ಇಷ್ಟೆಲ್ಲ ಜನರಿಗೆ ತೊಂದರೆ ಆಗ್ಲತ್ತಂದಾಗ ಚಾಲು ಮಾಡ್ತಾರೆ ರೀ. ಮತ್ತು ಬಂದಾಗ ಗರ್ಸ್ ಹಾಕಿದ್ದು ಗರ್ಸ್ ಹೋಯ್ತಾರೆ ರೀ. ಆಮೇಲೆ ಮತ್ತೆ ಬಂದ್ ಮಾಡ್ತಾರೆ ರೀ. ಮತ್ತು ಬೇರೆಯವ್ರ ಮುಂದೆ ಹೇಳಿ ನಾವು ಆತ್ಮಹತ್ಯೆ ಮಾಡ್ಕೊತೈತಿ ಆಫೀಸರ್ಗೆ ಬ್ಲ್ಯಾಕ್ ಮೇಲ್ ಮಾಡ್ತಂದ್ರೆ ಅವ್ರು ಮಾಡ್ತಾರೆ ಸರ್. ತಹಸೀಲ್ದಾರ್ ಅವ್ರಿಗೆ ಯಾವ್ರಿ ಬಂದ್ಕೆ ಮಾಡಿಲ್ರಿ ಅವ್ರು. ಏನಂತ ಹೇಳ್ಯಾರ್ರಿ, ಫಸ್ಟ್ ಆಫ್ ಆಲ್ ಅವ್ರಿಂದ ಏನಂತಂದ್ರೆ ನಿಮ್ದು ಹಾದಿ ನಕ್ಷೆ ಪ್ರಕಾರ ಮಾಡಿದ್ರೆ ನಿಮ್ಗೆ ಬೆಳೆ ಹಾಳಾಕತಿ. ಮತ್ತು ಯಥಾಸ್ಥಿತಿ ಒಳಗೆ ನೀವು ಹಿರಿಯರು ಕೊಟ್ಟ ಪ್ರಕಾರ ಕೊಟ್ಟರೆ ನಿಮ್ಗೆ ಏನೂ ಲಾಸ್ ಆಗಂತ ಹಿಂಗೆ ರಿಕ್ವೆಸ್ಟ್ ಮಾಡಿ ಹೋದಾರ ಅವ್ರಿಗೆ ನಾ ಆತ್ಮಹತ್ಯೆ ಮಾಡ್ಕೊತೀನಿ ಅಂತ ಹೇಳಿ ಅಲಿಗೇಷನ್ ಮಾಡಿ ಸೋಷಿಯಲ್ ಮೀಡಿಯಾದಾಗ ಇದನ್ನು ವಿಡಿಯೋ ಅಪ್ಲೋಡ್ ಮಾಡ್ಯಾರ ಅವ್ರು. ಅದರಿಂದ ಏನಾಗುತ್ತೆ ಅವ್ರು ಬ್ಲ್ಯಾಕ್ ಮೇಲ್ ತಂತ್ರ ಮಾಡತ್ತಾರೆ ಸರ್. ಅಂದ್ರೆ ಇದು ಹಾದಿ ಮಾಡಬಾರ್ದು ಆಫೀಸರ್ಗಳು ಬಂದು ಮತ್ತು ಅವ್ರು ನಮ್ಗೆ ಯಾಕೆ ಬೇಕಂತ ಬಿಡ್ಬೇಕಂತ ಈ ದೃಷ್ಟಿಕೋನ ಅವ್ರು ಮಾಡ್ಯಾರ್ರಿ. ಇಲ್ಲ ಸರ್, ಎಷ್ಟು ಕುಟುಂಬಗಳಿಗಿಲ್ಲ ಹಿಂದೆ ನೋಡತ್ತರ ಕೆಲವೊಂದು ಜನ ಬಂದಿಲ್ಲ ರೀ. ಬೇಕಂದ್ರೆ ಗ್ರೌಂಡ್ ರಿಯಾಲಿಟಿ ನೋಡೋರಿದ್ರೆ ಬರ್ರಿ. ಅಂದಾಜು ಒಂದು ಸರ್ ಒಂದು 20-30 ಕುಟುಂಬ ಇಲ್ಲೇ ಅದಾವ ರೀ. ಇನ್ನೂ 100 ಕುಟುಂಬ ಆ ಕಡೆ ಇನ್ನೂ ತೆಳಗದವ್ರು ಸರ್. ಅವರೆಲ್ಲ ಬರೋರು ಅದಾರ ರೀ. ಎಲ್ಲರೂ ಕೂಡ ನಾವು ಉಗ್ರ ಹೋರಾಟ ಮಾಡ್ತೀವಿ ರೀ. ಇದು ನೋಡಿ, ಇದು ಸಂಬಂಧಪಟ್ಟಂಥ ಎಲ್ಲ ಆಫೀಸರ್ಸ್ಗಳು ಇದನ್ನು ಸ್ವಲ್ಪ ಪರ್ಸನಲಾಗಿ ಇದನ್ನು ಮಾಡೋದಕ್ಕಿಂತನೂ ಒಂದು ಸ್ವಲ್ಪ ನಮ್ಗೆ ಕಾನೂನಾತ್ಮಕವಾಗಿ ಇದನ್ನು ಹಾದಿ ಮಾಡಿಕೊಟ್ರೆ ನಮ್ಗೆಲ್ಲರಿಗೂ ಒಳ್ಳೇದಾದ. ನಿಮ್ಮ ಹೆಸರು? ಅನಿಲ್ ಕುಮಾರ್ ಸಿದ್ರಾನಾಯ್ಕ.